ಈ ಆಪಲ್ ಅನ್ನೋದೇನಿದೆಯಲ್ಲ ಆ ಕಾಲದಿಂದ ಇದ್ರ ಕಿತಾಪತಿ ಒಂದೊಂದಲ್ಲ ರೀ. ಆಡಮ್ ಮತ್ತೆ ಈವು ಆಪಲ್ ಇಂದ ಬಿದ್ದಿದ್ದಕ್ಕೆ ಜಗತ್ತೇ ಸೃಷ್ಟಿ ಆಯ್ತು. ಕೌಶಿಕ ಮಹರ್ಷಿ ಕೊಟ್ಟ ಹಣ್ಣನ್ನ ಅರ್ಧರ್ಧ ತಿಂದಿದ್ರಿಂದ ಜರಾಸಂಧನ ಜನ ಆಯ್ತು. ಇಲ್ಲೂ ಒಂದೇ ಒಂದು ಹಣ್ಣು ಏನೇನೆಲ್ಲ ಎಡವಟ್ ಮಾಡ್ತಿದ್ದೀರಿ. ಈ ಒಂದು ಹಣ್ಣಿನ ಕಥೆ ನೋಡ್ಕೊಂಬರೋಣ. ಸಾರ್, ಕಣ್ಣು ಮೂಗು ಬಾಯಿ ಎಲ್ಲ ನಾನೇ. ನಾನ್ ಜೆರಾಕ್ಸು ಒರಿಜಿನಲ್ ಗಿಂತ ಚೆನ್ನಾಗಿದೆ. ಬಾಯಿಲಿ ಏನು ರಜನಿ, ನನ್ಗೊಂದ್ ಕನ್ಸು ಬಿತ್ತು ಕಣ. ಏನ್ ಕನ್ಸು? ನನ್ಗೆ 6 ಜನ ಮಕ್ಳು, ಇದೇ 6ನೇದು. ಇದು ನೀನ್ 6ನೇ ಮಗು ಅಲ್ಲ, ನೀನ್ ಅರ್ಧಾಗ್ತಾ ಇರೋ ನನ್ನ 6ನೇ ಪಟಾಪಟಿ ಚಡ್ಡಿ. ಹೋಯ್ಲಿ, ಏನೋ ನೀನ್ ರೋದ್ನೆ. ಹೌದು, ನಿನ್ಗೆ ಇನ್ನು ಯಾಕೆ ಮಗು ಆಗಿಲ್ಲ? ನಾನೇನೋ ಮಾಡ್ಲಿ, ನನಗ್ ಮಕ್ಳಾಗಿಲ್ಲ ಅಂತ ನಾನು ಹೋಗ್ದಿರೋ ಜಾಗನೇ ಇಲ್ಲ. ಆಸ್ಪತ್ರೆಗೆ ಹೋದೆ, ದೇವಸ್ಥಾನಕ್ಕೆ ಹೋದೆ, ಹಾಳಾಗೋಗ್ಲಿ ಅಂತ ಜ್ಯೋತಿಷಿಗಳ ಹತ್ರನೂ ಹೋದೆ, ಏನು ಪ್ರಯೋಜನ ಆಗ್ಲಿಲ್ಲ. ಇನ್ನು ಎಲ್ಲೆಲ್ಲಿ ಹೋಗ್ಬೇಕಂತ ನನಗೆ ಗೊತ್ತೇ ಆಗ್ತಿಲ್ಲ. ನಾನೊಂದ್ ಜಾಗ ಹೇಳ್ತೀನಿ, ಹೋಗ್ತೀಯಾ? ಹೋದ್ರೆ ಗ್ಯಾರಂಟಿ ಮಗು ಆಗುತ್ತೆ. ಹೌದಾ? ಎಲ್ಲಿ ಎಲ್ಲಿ ಎಲ್ಲಿ? ಬೆಡ್ರೂಮ್. ಸರಿ, ಅದಕ್ಕೆ ಎಲ್ಲ ಹೋದ್ಲು? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಕಿಚನ್ ಯಾರಿದ್ದಾರೆ? ಕೆಲ್ಸದವಳು. ಒಳಗೋಗೊಂದು ಕಾಫಿ ಕುಡ್ದು ಬರ್ತೀನಿ. ಹುಷಾರು, ಬರೀ ಕಾಲ್ ತೊಳ್ಕೊಂಡ್ ಬರ್ತೀನಿ ಅಂತ ಕೆರೆಗಿಳ್ದು ಎಷ್ಟೋ ಜನ ಅಲ್ಲೇ ಮುಳುಗೋಗಿದ್ದಾರೆ. ಅಯ್ಯೋ, ನಾವೆಲ್ಲ ಸಮುದ್ರದಲ್ಲೇ ಬಟ್ಟೆ ಬಿಚ್ಚಿ ಒಂದ್ ಕೈಲಿ ಹಿಡ್ಕೊಂಡು ಒಂದೇ ಕೈಯಲ್ಲಿ ಈಜೋಡ್ಕೊಂಡು ದಡ ಸೇರೋ ನನ್ ಮಕ್ಳು. ನನಗೆ ಹೇಳಕ್ ಬಂದ್ಬಿಟ್ಟ. ನಿಮ್ಗೊಂದ್ ಸಂತೋಷದ ವಿಷಯ, ನನಗೆ ಮಗು ಆಗುತ್ತಂತೆ. ನಿನಗಾಗುತ್ತೆ, ನನಗಾಗುತ್ತಂತ? ಸಾರಿ ಕಣೆ, ಏನೋ ಫ್ಲೋನಲ್ಲಿ ಕೇಳ್ಬಿಟ್ಟೆ. ನೀನ್ ಹೇಳು. ಇವತ್ತೊಬ್ರು ಗುರೂಜಿ ಹತ್ರ ಹೋಗಿದ್ದೆ. ನನ್ನ ಮದ್ವೆ ಆಗಿ 8 ವರ್ಷ ಆದ್ರೂ ಇನ್ನು ಮಗುನೇ ಆಗಿಲ್ಲ ಅಂದೆ. ನಾನ್ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲವನ್ನು ಬಂದು, ಸಾರ್ ನಿಮ್ ಪಕ್ಕದ ಮನೆ ಖಾಲಿ ಇದ್ರೆ ಹೇಳಿ, ಬಾಡಿಗೆಗೆ ಬರೋಣ ಅಂತಿದ್ದೀನಿ ಅಂತ ಕೇಳ್ತಾರೆ. ಹೇಳು ಗಂಟ ಕೇಳ್ರಿ. ಹೇಳು. ಗುರೂಜಿ ಹತ್ರ ಪ್ರಾಬ್ಲಮ್ ಹೇಳಿದಕ್ಕೆ ಅವ್ರ 2 ಆಪಲ್ ಮಂತ್ರಿಸಿ ಕೊಟ್ರು. ಮಂತ್ರಕ್ ಮಕ್ಳುದ್ರಲ್ಲ, ಇದು ಕುದುರುತ್ತೆ. ಈ ಆಪಲ್ ತಿಂದ್ರೆ ನಮಗ್ ಮಗು ಆಗತ್ತೆ. ಆಪಲ್ ತಿಂದ್ರೆ ಮಗು ಆಗುತ್ತಾ? ಸರಿ, ಹಂಗಾದ್ರೆ ಮದುವೆ ಆಗದವ್ರಿಗೆ ಕೊಟ್ಬಿಟ್ಟಿಯ, ಯಾಕೆ? ಮಕ್ಳಾಗ್ಬಿಡುತ್ತೆ. ಮತ್ತಿನ್ನೇನೆ, ಅವ್ನ ಯಾವನ ಗುರುಜಿ ಹೇಳದ್ನಂತೆ ಇವಳು ಕೇಳದ್ಲು. ಗುರೂಜಿ ಬಗ್ಗೆ ಗೇಲಿ ಮಾಡ್ಬೇಡಿ, ಅವರಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಏನೋ ಮೊದ್ಲು ಮೈಸೂರು ದಸರಲ್ಲಿ ಕುಸ್ತಿ ಆಡ್ತಿದ್ನಾ? ನಿಮ್ಮನ್ನ ನಂಬ್ಕೊಂಡ್ರೆ ನನಗ್ ಮಗು ಆಗಲ್ಲ ಕಣ್ರಿ. ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂತೀನಿ, ದತ್ತು ತಗೊಂತೀನಿ ಅಂದೆ. ಒಂದ್ ನಿಮಿಷ ಇರು. ತಮ್ಮ, ಅಣ್ಣ ಕಾಫಿ ಕುಡಿತೀನಿ ಅಂತ ಒಳಗಡೆ ಹೋಗಿ ಮೀಸೆ ತಿರ್ಕೊಂಬತ್ತಾ ಇದ್ಯಾ? ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿತ್ತಣ್ಣ. ಸ್ವಲ್ಪ ಸಕ್ಕರೆ ಕಮ್ಮಿನೇ ತಿನ್ನು, ಮುಂದಕ್ಕೆ ಶುಗರ್ ಬಂದ್ಬಿಟ್ಟತ್ತು. ಅಯ್ಯೋ ಅಣ್ಣ, ಬಾಯ್ಲೆ ನೋಡು, ವಯಸ್ಸಿದ್ದಾಗ್ಲೇ ಸಿಹಿ, ಉಪ್ಪು, ಹುಳಿ, ಖಾರ, ಹಣ್ಣು, ಹಂಪ್ಲು ಇದೆಲ್ಲ ತಿಂದು ಬಿಡ್ಬೇಕು. ವಯಸ್ಸಾದ್ಮೇಲೆ ಇದೆಲ್ಲ ತಂದು ಮುಂದೆ ಇಟ್ಟರು ತಿನ್ನಕ್ಕಾಗಲ್ಲ. ಯಾಕೆ ಹೇಳೋ? ಹಲ್ಲು ಅಳ್ಳಾಡ್ತಿರುತ್ತೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ಇವತ್ ರಾತ್ರಿ ನೀವು ಆಪಲ್ ನ ತಿನ್ಬೇಕು. ನೀವು ಆಪಲ್ ತಿನ್ನೋದು ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನಿನಗ್ ಗೊತ್ತಲ್ಲೇ? ನಮ್ಮಿಬ್ಬರು ಬಿಟ್ಟು ಬೇರೆ ಯಾರು ಗೊತ್ತಾಗ್ಬಾರ್ದು. ಗುರುಜಿಗೂ ಗೊತ್ತಲ್ಲ? ಆಯ್ತಾಯ್ತು, ಇವಾಗೇನು ಆ ಆಪಲ್ ನ ತಿನ್ಬೇಕಷ್ಟೇ ತಾನೆ? ನಿಧಾನಕ್ ಮಾತಾಡ್ರಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಕೆಲಸದವ್ರು ಬರ್ತಿದ್ದಾಳೆ, ಮ್ಯಾಟ್ರ್ ಚೇಂಜ್ ಮಾಡ್ರಿ. ಚಿನ್ನ, ಈ ಹೃದಯ ನಿನಗಾಗಿ, ನನ್ನ ಪ್ಯಾಂಟು ಶರ್ಟ್ ನಲ್ಲಿರುವ ಜೇಬು ನಿನಗಾಗಿ. ನೀನಿಲ್ಲದೆ ನಾನಿಲ್ಲ, ನನಗೆ ನೀನೇ ಎಲ್ಲ. ಗುರು ಸರ್, ಇವ ಅಮ್ಮನ್ ಮುಸುಡಿ ನೋಡಿದ್ರೆ ಒಳ್ಳೆ ಒಂಡ್ರಗಪ್ಪೆ ಇದ್ದಂಗಿಲ್ವಾ? ರಚಕ ಮದ್ವೆಯಾಗಿ 8 ವರ್ಷ ಆಯ್ತು, ಆದ್ರೂ ಈ ಅಪ್ಪ ಹೆಂಡತಿ ಸಿರ್ಗ ಹಿಡ್ಕೊಂಡ ಹೆಂಗ್ ತಿರ್ಗತ್ತವನ ನೋಡಿ. ಯಾವ ಸೀಮೆ ಗಂಡ್ಸೋ ಏನೋ. ಯಜಮಾನ್ರೆ, ಕಾಲೆತ್ತಿ. ಯಾಕೆ ಫೋಟೋ ತೆಗಿಬೇಕಾ? ನಾನು ಹೇಳಿದ್ದು ಕಾಲೆತ್ತಿ ನೆಲ ಗುಡ್ಸಿ ಕ್ಲೀನ್ ಮಾಡ್ಬೇಕು ಅಂದಿದ್ದು. ಇಲ್ಲಿ ಊರೆಲ್ಲ ಕಸ ಎದ್ದು ಕುಣಿತಾ ಇದೆ, ಇವಳು ಬಂದು ನಾನು ಕಾಲ್ ಕೆಳಗೆ ಗುಡಿಸ್ಬೇಕಂತೆ. ಹೋಗಿ ಒಳಿಕೆ. ಅಯ್ಯ ಬ್ಯಾಡ ಬಿಡಿ, ನಿಮ್ ತಮ್ಮನ್ ರೂಮ್ನೆ ಗುಡಿಸ್ತೀನಿ. ತಮ್ಮನ ರೀ, ಈ ವಿಷಯ ಯಾರಿಗೆ ಗೊತ್ತಾದ್ರೂ ಈ ಕೆಲಸದವಳಿಗೆ ಗೊತ್ತಾಗ್ಬಾರ್ದು ಕಣ್ರಿ. ಯಾಕೆ? ಇವಳೊಂಥರ ನ್ಯೂಸ್ 18 ಇದ್ದಂಗೆ. ಇವಳನ್ ಬಿಡ್ರಿ. ಬಿಟ್ಟೆ. ಇದು ನಿಮ್ಗೆ, ಇದು ನನ್ಗೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀವು ಆಪಲ್ ತಿಂದು ರೆಡಿ ಆಗಿರ.
ಈ ಮನೇಲಿ ನನ್ಗೆ ಚೂರೇ ಚೂರು ಮರ್ಯಾದೆ ಇಲ್ವಲ್ಲ. ಮರ್ಯಾದೆ ಬರುವಂತ ಕೆಲಸ ಏನಾದ್ರೂ ಮಾಡ್ಲೇಬೇಕು. ಆತಕ್ ಸರಿ ಕಸ ಗುಡಿಸ್ಬೇಕು. ಅಯ್ಯಪ್ಪ, ನನ್ಗೆ ಈ ಮನೇಲಿ ಮನೆ ಕೆಲಸದವಳು ಮರ್ಯಾದೆ ಕೊಡ್ತಾ ಇಲ್ವಲ್ಲ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಸಖತ್ತಾಗವಳೆ. ಹಲೋ, ಹಾಯ್. ಹಾಯ್. ಹಲೋ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮಕ್ಕಳು ಇನ್ನೂ ಆ ಭಗವಂತ ಕರುಣಿಸಿಲ್ಲ. ಅಲ್ಲ ಚಿಕ್ಕ ಯಜಮಾನ್ರೆ, ಈ ಕವಿತೆ ಕವನ ಎಲ್ಲ ಗೀಚ್ ಹದ್ಬಿಟ್ಬಿಟ್ಟು ಒಂದೊಳ್ಳೆ ಖ್ಯಾಮೆ ಹೊಡಿಕೊಳ್ಳಿ. ನಾನು ಸುಮಾರು ಕಡೆ ಅಡ್ಡಾಡಿದ್ದೀನಿ. ಯಾಕೆ? ಕೆಲ್ಸ ನೋಡಕ್ಕೆ. ಸಿಕ್ತಾ? ಇನ್ನೇನೋ ಸಿಗಬೇಕು ಅನ್ನೋಷ್ಟರಲ್ಲಿ ಕೈ ತಪ್ಪೋಗುತ್ತೆ. ಅಯ್ಯೋ ಬೇಡ ಬಿಡಿ, ಒಂದಲ್ಲ ಒಂದಿನ ಸಿಕ್ಕೇ ಸಿಕ್ತದೆ. ಏನ್ಲಾ ನಡೆಸ್ತಾ ಇದ್ಯಾ ಅಣ್ಣ? ಅದು ದಸರಾ ಹಬ್ಬಕ್ಕೆ ಹೋಳಿಗೆ ಹೂರ್ಣ ರುಬ್ತಿದ್ವಿ. ಸುಡ್ಗಾಡ್ ಹೆಗಣ ಎಲ್ಲಿತ್ತೋ ಏನೋ ಹೂಣದೊಳಗೆ ಬಿತ್ತು. ನೀನೇನಮ್ಮಿ ಮಾಡ್ತಾ ಇದೆಯಾ ಇಲ್ಲಿ? ಅದು ಚಿಕ್ಕ ಯಜಮಾನ್ರು ಕಾಪಿ ಕೇಳಿದ್ರು, ಮಾರ್ಕ ತಕ್ಕ ಬತ್ತೀನಿ ಅಂತಿದ್ದೆ. ಇಷ್ಟೊತ್ತಲ್ಲಿ ಕಾಪಿ ಕುಡಿ ಅಭ್ಯಾಸ ಯಾವಾಗಿಂದಪ್ಪ? ಕಾಪಿ ಕ್ಯಾನ್ಸಲ್ ಬಾಯ್. ಹೋಗು ನಿತ್ಕಲ್ಲಿ. ಎಲ್ಗೋಯ್ತಾ ಇದೆಯಾ? ಅದು ಮೊಬೈಲ್ ಅಲ್ಲಿ ಐ ಲವ್ ಯು ಸಿನಿಮಾ ನೋಡ್ತೀನಿ. ಧಾರ್ಮಿಕ ಐ ಲವ್ ಯು, ಧಾರ್ಮಿಕ. ಶಪ್ಪ ಶಿವನೇ, ಇಷ್ಟ ಬೇಗ ಸುಸ್ತಾಗ್ಬಿಟ್ಟ? ಅಲ್ಲ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟಲ್ಲ, ಊಟ ಗೀಟ ತಿಂದಿಲ್ವಾ ಅಂದೆ. ಅಯ್ಯೋ ಯಜಮಾನ್ರೆ, ಏನ್ ಹೇಳಿರಿ, ಯಾಕೋ ಸಮಾಧಾನನೇ ಇಲ್ಲ. ಆಚೆ ಎಲ್ಲಾರ ಹೋಗುಮಾ ಅನ್ಸುತ್ತೆ, ಆಚೆ ಹೋದ್ರೆ ಮನೆಗ್ ಬರುಮಾ ಅನ್ಸುತ್ತೆ. ಯಾಕೋ ಸಖೆ ಅನ್ಸುತ್ತೆ, ಸ್ನಾನ ಮಾಡಕ್ ಹೋದ್ರೆ ಚಳಿ ಚಳಿ ಅನ್ಸುತ್ತೆ. ಏನೋ ಗೊತ್ತಿಲ್ಲ ಯಜಮಾನ್ರೆ. ಮನ್ಸು ಹೊಟ್ಟೆ ಸರಿ ಇಲ್ದಾಗ ಒಂದೊಂದ್ಸಲಿ ಹಿಂಗಾಯ್ತದೆ. ಹಸ್ಕೊಂಡ್ ಹಂಗೆ ಮಲ್ಕೊಂಬೇಡ, ಈ ಹಣ್ಣು ತಿನ್ ಮಲ್ಕೋ. ಯಜಮಾನ್ರೆ, ಈ ಹಣ್ಣು ತಿಂದ್ರೆ ಅಮ್ಮೋರ್ ಬೊಯ್ಯಕ್ಕಿಲ್ವೇ? ಹಣ್ಣು ತಿಂದ್ರೆ ಅಮ್ಮೋರ್ ಯಾಕೆ ಬೈತಾರೆ? ತಿನ್ನೆ. ಹಣ್ಣು ತಿಂದ್ರೆ ಬೈತಾರಂತೆ. ಆಪಲ್ ಯಾಕೆ ತಿಂತಾ ಇದ್ಯಾ? ಯಾರೇ ಕೊಟ್ರು? ಅದು ಯಜಮಾನ್ರೆ ಕೊಟ್ರು ಅಮ್ಮವ್ರೆ. ಆ ಆಪಲ್ ಇಂದ ಒಂದ್ ದೊಡ್ಡ ಕಥೆನೇ ಇದೆ ಕಣೆ. ಭಟ್ರು ಕೊಡಿ, ಒಂದೊಳ್ಳೆ ಸಿನಿಮಾ ಮಾಡ್ತಾರೆ. ಅಯ್ಯೋ ದೇವ್ರೆ, ಮದುವೆ ಆದ್ಮೇಲೆ ನನ್ ಗಂಡಂಗೆ ವೆರೈಟಿ ವೆರೈಟಿ ಆಪಲ್ ತಿನ್ಸಿದ್ದೆ, ಆದ್ರೆ ಈ ಗುರುಜಿ ಕೊಟ್ಟಿರೋ ಒಂದ್ ಆಪಲ್ ತಿನ್ಸಕ್ಕಾಗಿಲ್ವಾ ನನ್ನ ಕೈಯಲ್ಲಿ? ಏನಾಯ್ತು? ನಿಮ್ಗೆ ಅಂತ ಕೊಟ್ಟಿರೋ ಆಪಲ್ ನ ಅವಳಿಗೆ ಯಾಕ್ರಿ ಕೊಟ್ರೆ? ನೀನ್ ಕೊಟ್ರೆ ಆಪಲ್ ನಾನು ಅವಳಿಗೆ ಕೊಟ್ಟಿಲ್ಲ ಕಣೆ. ಅದು ಧಾರ್ಮಿಕ ಐ ಲವ್ ಯು, ಧಾರ್ಮಿಕ. ಆಪಲ್ ಯಾಕೋ ತಿಂತಾ ಇದ್ಯಾ ನಾಯಿ? ಅಣ್ಣ, ಸೇಮ್ ಟು ಸೇಮ್ ಡೈಲಾಗು. ಈ ಮನೇಲಿ ನನಗೆ ಒಂದು ಆಪಲ್ ತಿನ್ನೋ ಹಕ್ಕಿಲ್ವಾ? ಅದು ಆಪಲ್ ಏನಾಗಿದೆ? ಹಳಸೋಗಿದೆ. ಅಳಸೋಗಿರೋದು ಆಪಲ್ ಅಲ್ಲ, ನಿನ್ ಮುಖ. ಹಿಡ್ಕೊಳ್ರಿ, ನೀನ್ ಕೊಡಮ್ಮ ಇಲ್ಲಿ. ಕೊಡೆ ಇಲ್ಲಿ. ರೀ, ನಾನ್ ಕೊಟ್ಟಿರೋ ಆಪಲ್ ಎಲ್ರಿ? ಅದು ತಂದು ಬುಟ್ಟಿಲಿಟ್ಟೆ. ರೀ, ಯಾವ್ದು? ನೋಡು, ನೀನ್ ಕೊಟ್ಟಿದ್ದ ಆಪಲ್ನ ತಂದು ಬುಟ್ಟಿಲಿಟ್ನಾ. ಇದ್ರಲ್ಲಿ ಆಲ್ರೆಡಿ ಇಷ್ಟೊಂದು ಆಪಲ್ ಇತ್ತ. ಅದ್ರಲ್ಲಿ ಒಂದು ಇವಳು ಎತ್ಕೊಂಡ್ಲು, ಅದ್ರಲ್ಲಿ ಇನ್ನೊಂದು ಇವನ್ ಎತ್ಕೊಂಡ. ನೀನ್ ಕೊಟ್ಟಿರೋ ಆಪಲ್ಲು ಯಾವ್ದು? ಇದು. ಅದು ಆಪಲ್ ಅಲ್ಲ, ಪೈನಾಪಲ್. ಆಪಲ್ ಆದ್ರಿ? ಹೇಳಿ, ಬೇಗ ಹೇಳಿ. ಇದು ಅದಲ್ಲ, ಇದು ಅದಲ್ಲ, ಇದಲ್ಲ, ಇದು. ಅಯ್ಯೋ ರೀ, ಬನ್ರಿ ತಿನ್ನಿ. ಯಾವ ಆಪಲ್ಲು? ಇಷ್ಟು ಕೊಡೆ ಇಲ್ಲಿ. ರೀ, ಎದ್ದೇಳ್ರಿ ಮೇಲೆ. ಇವತ್ ರಾತ್ರಿ ಇಡೀ ನೀವು ಇಷ್ಟು ತಿನ್ಲೇಬೇಕು. ಬನ್ನಿ. ಯಜಮಾನ್ರೆ, ಕಾಪಿ ಎಲ್ಲಿ? ಇಲ್ಲಿ. ಏನಾಯ್ತು? ಅದು ಅಮ್ಮೋರೆ, ಯಾಕೋ ತಲೆ ಸುತ್ತಾ ಇದೆ, ವಾಂತಿ ಬರ್ತೈತೆ. ಆಪಲ್ ನಿನಗೆ ನಾನ್ ಹತ್ರ ಬಂದ್ರೆ ವ್ರತ, ಅವಳ ಹತ್ರ ಬಂದ್ರೆ ಪೂಜೆನಾ? ನಾನೇನ ಮಾಡ್ದೆ? ಅಣ್ಣ, ಏನ್ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ವಾ? ಏನಿಲ್ಲ ಕಣ, ಕೆಲಸದವಳು ಗರ್ಭಿಣಿ ಆಗಿದ್ಲು. ಸಂತೋಷದ ವಿಚಾರ. ಬೇ ತಮ್ಮ,
ಅವತ್ತು ನೀನು ಕಾಫಿ ಕುಡಿದು ಮೀಸೆ ತಿರ್ಕೊಂಬಂದಾಗಲೇ ನನ್ ಡೌಟ್ ಇತ್ತು ಕಣ. ಏನೋ ನೀನು ಮೇಡ್ ಮೇಲೆ ರೈಡ್ ಮಾಡ್ಬಿಟ್ಟಿದ್ಯಲ್ಲೋ ನಾಯಿ. ಹೇಳೋ, ಇದಕ್ ನೀನೇ ತಾನೇ ಕಾರಣ? ನಾನ್ ಕಾರಣ ಅಲ್ಲ. ಏಯ್, ನಾನು ಕಾರಣ ಅಲ್ಲ. ಅಯ್ಯೋ ಇವ್ರು ಯಾರು ಕಾರಣ ಅಲ್ಲ, ಮತ್ತಾರು? ಚಿನ್ನ ಚಿನ್ನ ಚಿನ್ನ, ಇಷ್ಟು ಬೇಗ ಸ್ವೀಟ್ ಇಸ್ಕೊಟ್ಬಿಟ್ಟಿಯಲ್ಲೇ. ಬಾರಮ್ಮಿ ಹೋಗೋಣ. ಏನ್ ಇತ್ಕೊಳ? ಯಾರ ನೀನು? ಇವಳು ಗಂಡ ಅಂದ್ರೆ ಆ ಮಗು ತಂದೆ ನಾನೇ. ಹೋಗೋಣ ಹೋಗೋಣ. ಚಿನ್ನ, ಗಂಡು ಮಗು ಆದ್ರೆ ಗುರು ಕಿರಣ್ ಅಂತಿರೋಣ, ಹೆಣ್ಮಗು ಆದ್ರೆ ರಚಿತಾ ರಾಮ್ ಅಂತಿರೋಣ. ಎರಡು ಬಿಟ್ರೆ ಮೊದ್ಲು ಪ್ಯಾನ್ ಕಾರ್ಡ್ ಮಾಡ್ಸೋಣ. ಅಣ್ಣ, ಕೆಲಸದೊಳಗೆ ಮಕ್ಕಳಾಗ್ತಿದೆ, ನಿಮ್ಮಿಬ್ರಿಗೆ ಮಾತ್ರ ಮಕ್ಕಳೇ ಆಗ್ತಾ ಇಲ್ಲ. ನಿಮ್ಗೆ ಅದೇನ್ ಪ್ರಾಬ್ಲಮ್ಮೋ ಏನೋ. ಅಲ್ಲಮ್ಮ, ನಾ ಬರೀ ಡ್ಯಾನ್ಸ್ ಮಾಡಿದ್ದು, ವಾಂತಿ ಮಾಡ್ಬಿಟ್ಟೆ ಆಮೇಲೆ. ಹುಷಾರು ಗುರು ಸರ್. Malika, I think any role you do it really well. ಥ್ಯಾಂಕ್ ಯು. Any role. ಒಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ವರ, ಮಲ್ಲಿಕಾ, ಐ ಹ್ಯಾವ್ ಸೀನ್ ದ ಇಂಪ್ರೂವ್ಮೆಂಟ್ ಸ್ಟಾರ್ಟಿಂಗ್ ಇಂದ ಈವರೆಗೂ. ಬೋತ್ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ಆಮೇಲೆ ಇವತ್ತು ಸರ್ಪ್ರೈಸ್ ಕೊಟ್ಟಿದ್ದು ನಮಗೆ ನಮ್ಮ ಅಕೌಂಟ್ಸ್ ರಾಜೇಂದ್ರ. ಗೊತ್ತಿಲ್ಲ ಟ್ಯಾಲೆಂಟ್ ಎಲ್ಲೆಲ್ಲಿ ಇರುತ್ತೆ ಅಂತ, ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ. ಆಕ್ಚುಲಿ ರಿಯಲಿ ಗುಡ್. ನೆಕ್ಸ್ಟ್ ಟೈಮ್ ಆಪಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು ಸರ್. ರಚಿತಾ, ನಂಗೆ ತುಂಬಾನೇ ಇಷ್ಟ ಆಯ್ತು ಇದು. ಆ್ಯಂಡ್ ಏನೇ ಕಷ್ಟ ಬಂದರೂ ಎಲ್ಲರೂ ಶಾಸ್ತ್ರಿಗಳು ಲೈಕ್ ಗುರೂಜಿ ವಾಡೆವರ್ ಎಲ್ಲೇ ಹೋಗ್ಬಿಟ್ಟು ಏನೋ ಒಂದು ನಾವು ಸಜೆಷನ್ ಇಸ್ಕೊಂಡು ಏನೋ ಒಂದು ಕೇಳ್ಕೊಂಡು ಬರ್ತೀವಿ. ಬಟ್ ಇಲ್ಲಿ 2 ಆ್ಯಪಲ್ ಬಂದ ತಕ್ಷಣ ಅದೇ ಒಂದು ಮಜಾ ಕೊಟ್ಟಿದ್ದು. ಆ್ಯಂಡ್ ಫ್ರೂಟ್ ಬೌಲಲ್ಲಿ ಒಂದಷ್ಟು ಆ್ಯಪಲ್ಸ್ ಇತ್ತು. ಅಲ್ಲೇ ಅನಿಸ್ತು ಇಲ್ಲೇನೋ ಆಗತ್ತೆ, ಇಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ. ರಾಜೇಂದ್ರ ಅವರು ಬಂದಿದ್ದು ಇಟ್ ವಾಸ್ ವೆರಿ ನೈಸ್, ಸೊ ನೈಸ್. ಓವರಾಲ್ ಸಖತ್ ಮಜಾ ಕೊಡ್ತು. ಒಂದು ಆ್ಯಪಲಿಂದ ಒಂದು ಸ್ಕಿಟ್ ಆಯಿತು ಅಂದರೆ ವಾವ್, ಇನ್ ನೆಕ್ಸ್ಟ್ ಯಾವ ಫ್ರೂಟ್ಸ್ ಬರುತ್ತೋ ಗೊತ್ತಿಲ್ಲ. ಐ ಆಮ್ ವೇಟಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.